ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಹಾಗೆ ಇವತ್ತಿನ ಸ್ಪೆಷಲ್ ಒಂದು ತೊಂಡೆಕಾಯಿ ಪಲ್ಯ ಅಥವಾ ತೊಂಡೆಕಾಯಿ ಬಾಜಿ ಅಂತಲೇ ಹೇಳ್ಬೋದು. ಯಾಕೆ ಇದು ಸ್ಪೆಷಲ್ ಅಂದರೆ ಇದನ್ನು ಹೋಗ್ತಾ ನಿಮಗೆ ಗೊತ್ತಾಗ್ತದೆ ಮಾಡ್ತಾ ಇರುವಾಗ. ಹಾಗೆ ಫ್ರೆಂಡ್ಸ್, ಇದನ್ನು ನಾನೊಂದು 2 ಚಾನಲಲ್ಲಿ ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಿರುವಾಗ ನೋಡಿದೆ. ಹಾಗೆ ನನಗೆ ಇದನ್ನು ಸ್ಪೆಷಲ್ ಅಂತ ಅನಿಸಿದೆ. ಯಾಕೆಂದರೆ ಮಾಮೂಲಾಗಿ ತೊಂಡೆಕಾಯಿ ಪಲ್ಯ, ತೊಂಡೆಕಾಯಿ ಗಸಿ, ತೊಂಡೆಕಾಯಿದು ಒಳ್ವಳ್, ತೊಂಡೆಕಾಯಿ ಗೇರು ಬೀಜ ಹಾಕಿ ಮಾಡುವಂಥ ಪದಾರ್ಥ ಎಲ್ಲ ನೋಡಿದ್ದೇವೆ ನಾವು. ಹಾಗೆ ಇದೊಂಥರ ನನಗೆ ಸ್ಪೆಷಲ್ ಅನಿಸಿತು. ಹಾಗೆ ಇಂಟ್ರೆಸ್ಟು ಆಯಿತು. ಹಾಗೆ ನಾನು ಇದನ್ನೊಮ್ಮೆ ಫಸ್ಟ್ ಟ್ರೈ ಮಾಡ್ತಾ ಇದ್ದೇನೆ, ನಿಮ್ಮ ಜೊತೆ ಶೇರ್ ಮಾಡುವಂತನೂ ಅನಿಸಿತು. ಹಾಗೆ ನಾನು ಇವತ್ತು ಅದನ್ನು ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಹಾಗೆ ಬನ್ನಿ, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೇನೆ. ಇಲ್ಲಿ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ನಾನು ಫಸ್ಟಿಗೆ ತೋರಿಸ್ತಾ ಇರೋದೆಲ್ಲ ಇದು ಒಗ್ಗರಣೆಗೆ. ಹುಳಿ ನೀರು ನಮಗೆ ಸ್ವಲ್ಪ ಹುಳಿ ಟೇಸ್ಟ್ ಬರಲಿಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಏನು ಬೇಡ ಹಾಕುವಂಥದ್ದು. ಹಾಗೆ ಇಲ್ಲಿ ಕಡಿಲಿಕ್ಕೆ ಮಸಾಲೆ, ತೆಂಗಿನಕಾಯಿ 1 ಹಿಡಿಯಷ್ಟು, ಹಾಗೆ ಒಂದು ಅರ್ಧ ಈರುಳ್ಳಿ, 2 ಚಮಚದಷ್ಟು ಕೊತ್ತಂಬರಿ ಬೀಜ, ಹಾಗೆ 1 ಉದ್ದ ಮೆಣಸು, 2 ಗಿಡ್ಡ, ಸ್ವಲ್ಪ ಜೀರಿಗೆ 1/4 ಚಮಚದಷ್ಟು, ಹಾಗೆ ಬೆಳ್ಳುಳ್ಳಿ. ಹಾಗೆ ಮೊದಲಿಗೆ ಫ್ರೆಂಡ್ಸ್, ನಾನು ಹೇಳಿದೆ ಅಲ್ಲ, ಸ್ಪೆಷಲ್ ತೊಂಡೆಕಾಯಿ ಪಲ್ಯ ಅಥವಾ ಬಾಜಿ ಅಂತ ಹೇಳುವಂಥದ್ದು. ಇದು ಯಾಕೆಂದರೆ ನಾವು ಮಿಕ್ಸಿಯಲ್ಲಿ ಕಡಿದು ತರಿಯಾಗಿ ಕಡಿದು ಮಾಡುವಂಥ ಒಂದು ಪಲ್ಯ. ಇದು ದೋಸೆಗೆ, ಚಪಾತಿಗೆ, ಅನ್ನ ಜೊತೆನೂ ಆಗುತ್ತೆ, ಪೂರಿ ಪರೋಟ ಜೊತೆನೂ ತಿನ್ನುವಂಥ ಒಂದು ಪಲ್ಯ ಅಂತಲೇ ಹೇಳ್ಬೋದು, ಬಾಜಿ ಅಂತಂದು ಹೇಳ್ಬೋದು. ಇದಕ್ಕೆ ಬಹಳ ಟೇಸ್ಟಿಯಾಗಿದೆ ಬಂದೆ ಫ್ರೆಂಡ್ಸ್. ನೀವೊಮ್ಮೆ ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಹಾಗೆ ಫ್ರೆಂಡ್ಸ್ ನೋಡಿ, ಮಸಾಲೆನೂ ಹಾಗೆ ತರಿ ಕಡಿಯುವಂಥದ್ದು. ಹಾಗೆ ಇಲ್ಲಿ ನಾವು ಒಗ್ಗರಣೆಗೆ ತಯಾರು ಮಾಡಿದ್ದೇವೆ. ಮೊದಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ ಚಟ್ಪಟ ಸಿಡಿದ ನಂತರ ನಾವಿಲ್ಲಿ 3 ಕಾಯಿಮೆಣಸು ಖಾರಕ್ಕೆ, ಹಾಗೆ 1 ಕಡ್ಡಿಯಷ್ಟು ಬೇವು ಸೊಪ್ಪನ್ನು ಯೂಸ್ ಮಾಡಿದ್ದೇವೆ. ಹಾಗೆ ಜಜ್ಜಿದ ಬೆಳ್ಳುಳ್ಳಿ 2-3, ಹಾಗೆ 1 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಇಲ್ಲಿ ಬಳಸಿದ್ದೇವೆ. ಸರಿ, ಅದು ಕಾಯಬೇಕು. ಒಳ್ಳೆ ಕಾದ ನಂತರ ಇದಕ್ಕೆ ನಾವು ಬಾಕಿ ಇಂಗ್ರೀಡಿಯೆಂಟ್ಸ್ ಹಾಕುವಂಥದ್ದು. ಇಲ್ಲಿ ನೋಡಿ, 1 ಚಮಚದಷ್ಟು ಅರಿಶಿನ ಹಾಕಿದೆ. ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಈರುಳ್ಳಿ ಜೊತೆ ಎಲ್ಲ ಚೆನ್ನಾಗಿ ಆ ಮಸಾಲೆಗೆ ಮಿಕ್ಸ್ ಆಗಬೇಕು. ಹಾಗೆ ಇಲ್ಲಿ ಉಪ್ಪನ್ನು ನಾವು 1 ಚಮಚದಷ್ಟು ಯೂಸ್ ಮಾಡಿ. ಈಗ ನೋಡಿ, ತರಿ ಕಡ್ದಂಥ ಮಣೋಲಿಯ ಬಾಜಿ ಇದೆ ಅಲ್ವಾ, ಇದನ್ನು ಪೇಸ್ಟನ್ನು ನಾವು ಇದಕ್ಕೆ ಹಾಕಬೇಕು. ಅದು ಚೆನ್ನಾಗಿ ಬೇಯಬೇಕು. ಯಾಕೆಂದರೆ ತೊಂಡೆಕಾಯಿ ಯಾವತ್ತೂ ನೆನ್ಪಿಡ್ಬೇಕು, ಅದು ಬೇಗ ಬೇಯೋದಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತೆಗಿತದೆ. ಹಾಗೆ ಅದರ ಹಸಿ ವಾಸನೆಲ್ಲ ಹೋದ ನಂತರ ನಾವು ಈಗ ಕಡ್ದ ಮಸಾಲೆನ ಇದಕ್ಕೆ ಹಾಕಬೇಕು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಿದ್ದಾರೆ, ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ನಮಗೆ ಇದೇ ಥರ ಸಪೋರ್ಟ್ ಕೊಡಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ಅದರ ನೋಟಿಫಿಕೇಷನ್ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ. ನೋಡಿ, ಈಗ ನಮ್ಮ ತೊಂಡೆಕಾಯಿ ಸ್ಪೆಷಲ್ ಪಲ್ಯ ಬಾಜಿ ತಯಾರಾಗಿದೆ ಫ್ರೆಂಡ್ಸ್. ಅದಕ್ಕೆ ಲಾಸ್ಟ್ ಟಚ್ ಅಂದರೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಕೆಳಗಿಳಿಸುವ. ನೋಡಿ, ಈಗ ನಾವು ಬಿಸಿಯಾದ ಚಪಾತಿ ಜೊತೆ ಇದನ್ನು ತಿಂತಾ ಇದ್ದೇವೆ. ಬಹಳ ಸೂಪರಾಗಿ ಟೇಸ್ಟಿಯಾಗಿದೆ. ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ಥರ ಸಪೋರ್ಟ್ ಕೊಟ್ಟು ಥ್ಯಾಂಕ್ ಯು.